ಟರ್ನ್ ತಿರುಗು, ಟೆಂಪ್ಟ್ ಕೆನಕು, ಯೂಸ್ ಉಪಯೋಗಿಸು, ವೆಕೇಟ್ ಖಾಲಿ ಮಾಡು, ವೆರಿಫೈ ಪರಿಶೀಲಿಸು. ಇಲ್ಲಿಯೂ ಕೂಡ ವಾಯನ್ನು ತೆಗೆದುಹಾಕಿ IED ಅಂತ ಬರೀಬೇಕು V2 V3 ಮಾಡುವಾಗ. ವೆನ್ ಯು ಆರ್ ಮೇಕಿಂಗ್ ಇಟ್ V2 V3 ಯು ಶುಡ್ ರಿಮೂವ್ Y ಆ್ಯಂಡ್ ಮೇಕ್ ಇಟ್ IED. ವೋಟ್ ಮತ ಹಾಕು, ವರ್ಕ್ ಕೆಲಸ ಮಾಡು, ವೇಟ್ ಕಾಯು, ವಾಶ್ ತೊಳೆ, ವಾಚ್ ನೋಡು, ವೇಕ್ ಎಚ್ಚರಗೊಳ್ಳು, ವೇಸ್ಟ್ ಹಾಳು ಮಾಡು, ವಾರ್ನ್ ಎಚ್ಚರಿಸು, ವರಿ ಚಿಂತಿಸು. ವರಿಡ್ ಅನ್ನುವಾಗ ವೈ ರಿಮೂವ್ ಮಾಡಿ IED ಬಳಸಬೇಕು. ವೆನ್ ಯು ಆರ್ ಯೂಸಿಂಗ್ ಇಟ್ ಇನ್ V2 V3 ಯು ಶುಡ್ ರಿಮೂವ್ I ಆ್ಯಂಡ್ ಪುಟ್ IED. ವಾಂಟ್ ಬಯಸು, ವಾಕ್ ನಡೆ. ಇನ್ನು ಈ ರೆಗ್ಯುಲರ್ ವರ್ಬ್ಸ್ಗಳಲ್ಲಿ ಗಮನ ವಹಿಸಬೇಕಾಗಿರುವಂಥ ಇನ್ನೊಂದು ವಿಶೇಷವಾದಂತಹ ಮಾಹಿತಿ ಇದೆ, ಅದನ್ನು ಈಗ ನೋಡೋಣ. ಪ್ರೊನೌನ್ಸಿಯೇಷನ್ ಇನ್ V2 ಆ್ಯಂಡ್ V3. ನಾವು V1 V2 V3 V1 ಬೇಸ್ ಫಾರ್ಮ್ನಿಂದ V2 ಮತ್ತು V3 ED ಫಾರ್ಮನ್ನು ಹಚ್ಚುವಾಗ ಅದನ್ನು ಪ್ರೊನೌನ್ಸ್ ಮಾಡುವಾಗ 3 ವಿಧದಲ್ಲಿ ಪ್ರೊನೌನ್ಸ್ ಮಾಡ್ತೀವಿ. ಒಂದು T ಅಂತ ಪ್ರೊನೌನ್ಸ್ ಮಾಡ್ತೀವಿ ಕೊನೆಗೆ, ಇನ್ನೊಂದು D ಅಂತ ಪ್ರೊನೌನ್ಸ್ ಮಾಡ್ತೀವಿ ಕೆಲವೊಂದು ವರ್ಬ್ಗಳನ್ನು, ಇನ್ನೂ ಕೆಲವೊಂದಿಷ್ಟು ವರ್ಬ್ಗಳನ್ನು ED ಅಂತ ಪ್ರೊನೌನ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕುಕ್ಡ್, ಲೈಕ್ಡ್, ವಾಚ್ಡ್, ವರ್ಕ್ಡ್. ಇವುಗಳನ್ನು ನಾವು ಕುಕ್ಡ್, ವರ್ಕ್ಡ್, ವಾಚ್ಡ್ ಅಂತ ಯೂಸ್ ಮಾಡೋಂಗಿಲ್ಲ. ಕುಕ್ಡ್ ಅಷ್ಟೇ ಹೇಳ್ಬೇಕು. ಅದನ್ನು ನೋಡ್ರಿ, ಟೀದಿಂದ ಕೊನೆಗೊಳ್ತಾವೆ ಇವು. ಇದ್ರ ಪ್ರೊನೌನ್ಸಿಯೇಷನ್ T ಥರ ಇರಬೇಕು. ಕುಕ್ಡ್, ಲೈಕ್ಡ್, ವಾಚ್ಡ್, ವರ್ಕ್ಡ್ ಅಂತ ಆಗ್ಬೇಕು. ಅದು ವರ್ಕ್ಡ್ ಅಂತ ಹೇಳಬಾರ್ದು, ತಪ್ಪಾಗ್ತೈತೆ ಅದು. ನಂತರ ಕೆಲವೊಂದು D ಥರ ಏನಾಗ್ತಾವೆ ಅಂದ್ರೆ ಪ್ರೊನೌನ್ಸ್ ಆಗ್ತಾವೆ V2 V3 ಮಾಡುವಾಗ. ಓಪನ್ಡ್, ಡೈಡ್, ಪ್ಲೇಯ್ಡ್, ಲವ್ಡ್ ಅಂತ ಹೇಳ್ಬೇಕು. D ಅಂತ ಉಚ್ಚಾರ ಮಾಡ್ಬೇಕು ಅವುಗಳನ್ನು ಪ್ರೊನೌನ್ಸ್ ಮಾಡುವಾಗ V2 V3. ಇನ್ನು ಕೊನೆಗೆ ಇಡ್ ಅಂತ ಪ್ರೊನೌನ್ಸ್ ಹಾಕೋ, 3ನೇ ವಿಧ ಇದು. ಇಲ್ಲಿ ನೋಡ್ರಿ, ಹೇಟೆಡ್ ಅನ್ಬಾರ್ದು ಇದಕ್ಕೆ, ಹೇಟಿಡ್, ಹಂಟಿಡ್, ಹೀಟಿಡ್, ಕೌಂಟಿಡ್ ಅಂತ ಈ ರೀತಿ ಇದನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕು. Now there is an important information regarding these regular verbs. That information is also very important. Let's have a look at that. When we are pronouncing these regular verbs in V2 and V3, that time they are pronounced in 3 types. Some verbs are ended with T pronunciation, some other verbs are ended with D pronunciation, D pronunciation. Some other verbs are ended with id pronunciation. So let's have a look at them. As T, this kind of verbs are pronounced as it, not D. Cooked, liked, watched, worked. We should pronounce like that. Not cooked, liked, then watched, worked. We should not pronounce like that. T we should end it with. Then as D, some regular verbs are ended with as D. For example, opened, died, played, loved, like that. Then some other verbs are pronounced as id. Hated, hated anta helabardu. We should not say hated, hated, hunted, heated, counted. See the pronunciation. These are all British pronunciation. In Indian English it will do. We may say hated, we may say eated. That kind of pronunciations are also there. But the right kind of pronunciation is in these 3 ways. Should keep in mind. So far we learnt about regular verbs. Now let's have a look at irregular verbs. ಇಲ್ಲಿವರೆಗೂ ನಾವು ರೆಗ್ಯುಲರ್ ವರ್ಬ್ಗಳನ್ನು ಕಲ್ತ್ವಿ. ಈಗ ನಾವು ಇರ್ರೆಗ್ಯುಲರ್ ವರ್ಬ್ಸ್ಗಳನ್ನು ಕಲಿಯೋಣ. ಇರ್ರೆಗ್ಯುಲರ್ ವರ್ಬ್ಸ್, ರೆಗ್ಯುಲರ್ ವರ್ಬ್ಗಳಲ್ಲಿ ನಾನು ಕೇವಲ
ಕ್ರಿಯಾಪದಗಳನ್ನು ಮಾತ್ರ ಪಟ್ಟಿ ಮಾಡ್ತಾ ಹೋಗಿದ್ದೆ, ಮೊದಲನೇ ರೂಪವನ್ನು ಮಾತ್ರ. ಆದರೆ ಇಲ್ಲಿ ಕ್ರಿಯಾಪದದ ಮೊದಲನೇ ರೂಪ, ಎರಡನೇ ರೂಪ, ಮೂರನೇ ರೂಪ ಮೂರನ್ನೂ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಅಲ್ಲಿ ಇ ಡಿ ಫಾರ್ಮ್ ಹಚ್ಚೋದು ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ಅದು ಈಗ ಕಿಲ್ ಅಂತೈತೆ ಅಂದರೆ ಕಿಲ್ಡ್ ಆಗ್ತೈತಿ ಅಂತ ಎರಡನೇ ರೂಪ ಮೂರನೇ ರೂಪ ಸೇಮ್ ಇದ್ದು ಅದಕ್ಕೆ ಅಲ್ಲಿ ಮೂರನ್ನು ಬರೆಯೋದಕ್ಕೆ ಹೋಗಿಲ್ಲ. ಆದರೆ ಇದು ಭಾಳ ವಿಚಿತ್ರವಾದಂತಹ ಒಂದು ಕ್ರಿಯಾಪದದ ವಿಧ. ಎರಡನೇ ರೂಪನೇ ಬೇರೆ, ಮೂರನೇ ರೂಪನೇ ಬೇರೆ, ಒಂದು ಕ್ರಿಯಾಪದದಲ್ಲಿದ್ದಂಗೆ ಇನ್ನೊಂದು ಕ್ರಿಯಾಪದದಾಗ ಇರಂಗಿಲ್ಲ. ಈ ಎಲ್ಲನೂ ಅಸ್ತವ್ಯಸ್ತನೇ. ಒಂದು ರೆಗ್ಯುಲಾರಿಟಿ ಇಲ್ಲ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು, ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಹಾಗಾಗಿ ಪ್ರತಿಯೊಂದು ವರ್ಬನ್ನು ಕೂಡ ನಾವು ಗಮನ ಇಟ್ಟು ಕಲಿಯೋದು ಭಾಳ ಅವಶ್ಯಕ ಇಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಪ್ರೀವಿಯಸ್ ಎಪಿಸೋಡ್ we studied about regular verbs. You found a regularity in those verbs. That is why I wrote only base form of the verb. For the other form of the verbs, we know that just we need to add d or ed for them. For example, kill, killed, killed. That kind of verbs we see. Jump, jumped, jumped. Second form and third form are same. That is why I didn't mention all the three forms of verbs there. Only base form you saw there. Now this is irregular verb. There is no regularity at all. That is why I have mentioned all the three forms. Base form, second form and third form of the verb. Here irregularity is found in each and every verb. Some verbs are even same in two forms. Some verbs are different in all three forms. So such kind of differences we see here. That is why I have mentioned all the three forms of the verbs. Now let's study irregular verbs also. Blow, udu, blew, blown. Become, agu, became, become. Bear, sahisu, bore, born. Break, muri, broke, broken. Bind, bigi, kattu, bound, bound. ಇಲ್ಲಿ ನೋಡ್ರಿ, ಈ ಮೇಲಿನ ಬಿಯರ್ ಅನ್ನುವಂಥ ಕ್ರಿಯಾಪದದಲ್ಲಿ ಎರಡನೇ ರೂಪನ ಬೇರೆ ಐತಿ, ಮೂರನೇ ರೂಪನ ಬೇರೆ ಐತಿ. ನಂತರ ಇಲ್ಲಿ ನೋಡ್ರಿ, ಮೊದಲನೇ ರೂಪನ ಮತ್ತು ಮೂರನೇ ರೂಪನೂ ಸೇಮ್ ಐತಿ. ಇಲ್ಲಿ ನಡುವಿನ ಮಾತ್ರ ಬೇರೆ. ಇಲ್ಲಿ ಮೇಲಿಂದ ನೋಡ್ರಿ, ಮೂರು ರೂಪ ಬೇರೆ. ಮೊದಲು ಬ್ಲೋ, ಬ್ಲ್ಯೂ, ಬ್ಲೋನ್ ಮೂರೂ ಬೇರೆ ಬೇರೆನೆ. ಇಲ್ಲಿ ಮೊದಲನೇದು ಕೊನೆಯದು ಸೇಮ, ಮಧ್ಯದ ಬೇರೆ. ಇಲ್ಲಿ ಮೂರು ಬೇರೆ ಬೇರೆ, ಇಲ್ಲಿಯೂ ಕೂಡ ಮೂರು ಬೇರೆ ಬೇರೆ. ಇಂಥ ವಿಚಿತ್ರವನ್ನು ನಾವಿಲ್ಲಿ ಕಾಣ್ತೀವಿ. Here in the first verb you see that all the three forms are different. But here in the second verb you see become, became, become. First one and third one are same, but middle one is different. Here all the three forms are different. Here also all the three forms are different. But in bind, bound, bound, V2 and V3 are same. There is no regularity in these verbs. Let's see them. Bite, ಕಚ್ಚು, bit, bitten. Begin, ಆರಂಭಿಸು, began, begun. Beat, ಹೊಡೆ, beat, beaten. See here, first and second form of the verbs are same. Third one is different. ಇಲ್ಲಿ ನೋಡ್ರಿ, ಬೀಟ್ ಅನ್ನೋದ್ರಲ್ಲಿ ಮೊದಲನೇದು ಮತ್ತು ಎರಡನೇದು ಸೇಮ್, ಆದರೆ ಮೂರನೇದು ಬೇರೆ ಇದೆ. ಬೈ, ಕೊಂಡುಕೊಳ್ಳು, ಬಾಟ್, ಬಾಟ್. ಬರ್ನ್, ಸುಡು, ಬರ್ಂಟ್, ಬರ್ಂಟ್. ಬಿಲ್ಡ್, ನಿರ್ಮಿಸು, ಬಿಲ್ಟ್, ಬಿಲ್ಟ್. ಬ್ರಿಂಗ್, ತೆಗೆದುಕೊಂಡು ಬಾ, ಬ್ರಾಟ್, ಬ್ರಾಟ್. ಚೂಸ್, ಆಯ್ದುಕೋ, ಚೋಸ್, ಚೂಸನ್. ಕಮ್, ಬಾ, ಬರು, ಕೇಮ್, ಕಮ್. ಕ್ಯಾಚ್, ಹಿಡಿ, ಕಾಟ್, ಕಾಟ್. ಡ್ರಿಂಕ್, ಕುಡಿ, ಡ್ರ್ಯಾಂಕ್, ಡ್ರಂಕ್. ಡ್ರೈವ್, ಓಡಿಸು, ಡ್ರೋ, ಡ್ರೈವನ್. ಡೂ, ಮಾಡು, ಡಿಡ್, ಡನ್. ಡಿಗ್, ಅಗೆ, ಡಗ್, ಡಗ್. ಡ್ರಾ, ಎಳೆ, ಡ್ರೀವ್, ಡ್ರಾನ್. ಈಟ್, ತಿನ್ನು, ಏಟ್, ಈಟನ್. ಫಾಲ್, ಬೀಳು, ಫೆಲ್, ಫಾಲನ್. ಫಾರ್ಗ್ಯೂ, ಕ್ಷಮಿಸು, ಫಾರ್ಗೇವ್, ಫಾರ್ಗಿವನ್. ಫೀಡ್, ಉಣಿಸು, ಫೆಡ್, ಫೆಡ್. ಫೀಲ್, ಅನಿಸು, ಫೆಲ್ಟ್, ಫೆಲ್ಟ್. ಫಾರ್ಗೆಟ್, ಮರೆ, ಫಾರ್ಗಾಟ್, ಫಾರ್ಗಾಟನ್. ಫ್ಲೈ, ಹಾರು, ಫ್ಲೀವ್, ಫ್ಲೋನ್.
Students, you should remember that these are three forms of the verbs. V1, V2 and V3. ವಿದ್ಯಾರ್ಥಿಗಳೇ ನೆನಪಿರಲಿ, ಇವು ಮೂರು ರೂಪದ ಕ್ರಿಯಾಪದಗಳು. ಒಂದೇ ಕ್ರಿಯಾಪದದ ಇನ್ನಿತರ ಎರಡು ರೂಪಗಳು V1, V2, V3 ನೆನಪಿರಲಿ. ಈಗ ಕ್ರಿಯಾಪದಗಳ ಇರ್ರೆಗ್ಯುಲರ್ ಕ್ರಿಯಾಪದಗಳ ಒಂದು ಬೋರ್ಡನ್ನು ನೋಡಿದ್ವಿ. ಈಗ ಮುಂದಿನ ಬೋರ್ಡನ್ನು ನೋಡೋಣ. Now we studied about one board of irregular verbs. Now let's go to another board.